ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 26/12/2025 ಮುರುಳಿ ಬಾಬ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಟುಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ತಮ್ಮ ಅದೃಷ್ಟವನ್ನ ಉನ್ನತ ಮಾಡಿಕೊಳ್ಳಲು ಯಾವುದೇ ಮಾತನ್ನ ಆಡುತ್ತಿದ್ದರೂ ನೋಡುತ್ತಿದ್ದರೂ ಬುದ್ಧಿಯೋಗವು ಒಬ್ಬ ತಂದೆಯ ಜೊತೆಯಲ್ಲಿ ಇರಲಿ ಅಂತ ಬಾಬಾ ಹೇಳ್ತಾರೆ. ಏನೇ ಕಾರ್ಯವ್ಯವಹಾರ ಮಾಡುತ್ತಿದ್ದರೂ ಸಹ ಬುದ್ಧಿಯೋಗ ಒಬ್ಬನ ಜೊತೆಯಲ್ಲಿಯೇ ಇರಲಿ. ಎರಡನೇದು, ಹೊಸ ಪ್ರಪಂಚದ ಸ್ಥಾಪನೆಗೆ ನಿಮಿತ್ತರಾಗಿರುವ ಮಕ್ಕಳಿಗೆ ಬಾಬಾರವರ ತಂದೆಯ ಡೈರೆಕ್ಷನ್ ಆಗಿದೆ. ಮಕ್ಕಳೇ, ನಿಮ್ಮ ಮನಸ್ಸನ್ನ ಹಳೆಯ ಪ್ರಪಂಚದ ಜೊತೆ ಇಡಬೇಡಿರಿ. ಮೂರನೇದು, ತಮ್ಮ ಉನ್ನತಿಯನ್ನ ಮಾಡಿಕೊಳ್ಳಲು ಆತ್ಮಿಕ ಸೇವೆಯಲ್ಲಿ ಸದಾ ತತ್ಪರ ಆಗಿರಿ. ನಾಲ್ಕನೆಯದು, ಪುರುಷಾರ್ಥದ ಸೂಕ್ಷ್ಮ ಆಲಸ್ಯಗಳನ್ನು ಸಹ ತ್ಯಾಗ ಮಾಡುವಂತಹ ಆಲ್ರೌಂಡರ್ ಅಲರ್ಟ್ ಆಗಿರಿ. ಐದನೆಯದು, ಸಮಯದ ಮಹತ್ವವನ್ನು ಎದುರಿನಲ್ಲಿರಿಸಿಕೊಂಡು ಸರ್ವ ಪ್ರಾಪ್ತಿಗಳ ಖಾತೆಯನ್ನ ಪೂರ್ಣ ವೃದ್ಧಿ ಮಾಡಿಕೊಳ್ಳುವ ಜಮಾ ಮಾಡಿಕೊಳ್ತಕ್ಕಂಥವರಾಗ್ರಿ ಅಂತ ಬಾಬಾ ಹೇಳ್ತಾರೆ. 5 ಬಿಂದುಗಳು: ಉನ್ನತ ಅದೃಷ್ಟ, ಹೊಸ ಪ್ರಪಂಚ, ಆತ್ಮಿಕ ಸೇವೆ, ಆಲ್ರೌಂಡರ್ ಅಲರ್ಟ್, ಸಮಯದ ಮಹತ್ವ. ಇಂದಿನ ಚಿಂತನೆ: ನಾನು ಆತ್ಮ ಆಲ್ರೌಂಡರ್ ಅಲರ್ಟ್ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬ್ದಾದರವರ ಅತಿ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಪಾತ್ರವನ್ನು ಅಭಿನಯಿಸುತ್ತಾ ಸತ್ಯಯುಗ 8 ಜನ್ಮಗಳು, ತ್ರೇತಾಯುಗ 12 ಜನ್ಮಗಳು, ದ್ವಾಪರಯುಗ 21 ಜನ್ಮಗಳು, ಕಲಿಯುಗದಲ್ಲಿ 42 ಜನ್ಮಗಳು. ಈಗ ಕಲಿಯುಗದ ಕೊನೆಯಲ್ಲಿ ನಾನು ಆತ್ಮ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗ ಶ್ರೇಷ್ಠ ಬ್ರಾಹ್ಮಣ ಆತ್ಮ, ತಂದೆಯಿಂದ ಅಪಾರ ಜ್ಞಾನ ಹಾಗೂ ಶಕ್ತಿಯನ್ನ ಪಡೆದುಕೊಂಡಿರುವ ನಾನು ಆತ್ಮ ಜ್ಯೋತಿ ಆಗಿದ್ದೇನೆ. ನಾನು ಆತ್ಮ ಜ್ಯೋತಿ ಈಗ ನನ್ನ ನಿಜವಾದ ಮನೆ ಪರಮಧಾಮಕ್ಕೆ ಹೋಗಬೇಕು. ನಾನು ಆತ್ಮ, ನನ್ನ ನಿಜವಾದ ಮನೆ ಪರಮಧಾಮ. ನಾನು ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ನನ್ನ ಅದೃಷ್ಟವನ್ನು ಉನ್ನತ ಮಾಡಿಕೊಳ್ಳುವ ಪೂರ್ಣ ಪುರುಷಾರ್ಥ ಮಾಡುತ್ತೇನೆ. ಬುದ್ಧಿಯೋಗವನ್ನ ಒಬ್ಬ ತಂದೆಯ ಜೊತೆಯಲ್ಲಿ ಇಡುವ, ಸದಾ ತಂದೆಯ ಶ್ರೀಮತವನ್ನ ಅನುಸರಿಸ್ತಕ್ಕಂಥ, ಸದಾ ಉನ್ನತಿಯನ್ನ ಮಾಡಿಕೊಳ್ಳಲು ಸರ್ವ ಆತ್ಮಗಳ ಸೇವೆಯನ್ನು ನಿರಂತರ ಮಾಡುವ, ಆತ್ಮಿಕ ಸೇವೆಯಲ್ಲಿ ಸದಾ ತತ್ಪರ ಆಗಿರುವ ನಾನು ಆತ್ಮ ಆಲ್ರೌಂಡರ್ ಹಾಗೂ ಅಲರ್ಟ್ ಆಗಿದ್ದೇನೆ. ಸಮಯದ ಮಹತ್ವವನ್ನು ಅರಿತುಕೊಂಡು ಸಂಪೂರ್ಣ ಪುರುಷಾರ್ಥ ಮಾಡಿ ಸರ್ವ ಪ್ರಾಪ್ತಿಗಳ ಖಾತೆಯನ್ನ ಜಮಾ ಮಾಡಿಕೊಳ್ಳುವಂತಹ ನಾನು ಶಕ್ತಿಶಾಲಿ ಆತ್ಮ ಜ್ಯೋತಿ. ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮೂಲಕ ನಾನು ಶರೀರದಿಂದ ಭಿನ್ನನಾದೆ. ಶರೀರದ ಜಗತ್ತಿಗಿಂತಲೂ ದೂರ ಸೂರ್ಯ ಚಂದ್ರ ನಕ್ಷತ್ರಗಳು, ಆಕಾಶ ತತ್ವ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ, ಅದಕ್ಕಿಂತಲೂ ಮೇಲೆ ಆ ಸೂಕ್ಷ್ಮ ಲೋಕಕ್ಕಿಂತಲೂ ಮೇಲೆ ಪರಮಧಾಮ. ನಾನು ಮೊದಲು ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿ
ನನ್ನ ಅತಿ ಪ್ರಿಯ ಸಂಪೂರ್ಣ ಫರಿಸ್ತಾ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಶಿವಬಾಬಾ ಹೊಳಿತಾ ಇದ್ದಾರೆ. ನಾನು ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಬಾಬ್ದಾದರವರ ಸಮ್ಮುಖದಲ್ಲಿ ನಿಂತುಕೊಂಡಿದ್ದೇನೆ. ಬಾಬ್ದಾದರವರಿಂದ ನನ್ನ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಅಪಾರ ಸ್ನೇಹ ತುಂಬಿದ ದೃಷ್ಟಿ. ನಾನು ಆತ್ಮ ಸಂಪೂರ್ಣ ಶಕ್ತಿಶಾಲಿಯಾಗುತ್ತಿದ್ದೇನೆ. ಬಾಬ್ದಾದರವರು ನನಗೆ ವರದಾನಗಳನ್ನು ನೀಡುತ್ತಿದ್ದಾರೆ. ಮೀಠೆ ಬಚ್ಚೆ, ಪ್ಯಾರೆ ಬಚ್ಚೆ ಎಂದು ಹೇಳುತ್ತಾ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ, ಸದಾ ಶುದ್ಧ, ಸದಾ ಶ್ರೇಷ್ಠ, ಸದಾ ಪವಿತ್ರ आत्मा भव. मीठे बच्चे, श्रेष्ठ तकदीरवान आत्मा भव. बाबा का दृष्टि वरदान प्राप्त करते हुए मैं आत्मा सूक्ष्म लोक में संपूर्ण फरिश्ता बाप दादर का ಜೊತೆಯಲ್ಲಿ ನಿಂತುಕೊಂಡಿದ್ದೇನೆ. ಬಾಬ್ದಾದರವರು ತಮ್ಮ ವರದಾನಿ ಬಾಹುಗಳಿಂದ ನನ್ನನ್ನು ಆಲಿಂಗಿಸಿಕೊಂಡರು. ನಾನು ಆತ್ಮ ಬಾಬ್ದಾದರವರ ಮಡಿಲಲ್ಲಿದ್ದೇನೆ. ತಂದೆಯಿಂದ ಅಪಾರ ಸ್ನೇಹ ಶಕ್ತಿಗಳನ್ನು ತುಂಬಿಕೊಳ್ಳುತ್ತಿದ್ದೇನೆ. ಓಹೋ, ಬಾಬ್ದಾದರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ಶಿರಸ್ಸಿನ ಮೇಲಿರಿಸಿದರು. ನಾನು ಆತ್ಮ ಕ್ಷಣದಲ್ಲಿ ದೇಹದಿಂದ ಭಿನ್ನನಾದೆ. ನನ್ನ ನಿಜ ಸ್ವರೂಪ ಬಿಂದು ರೂಪದಲ್ಲಿ ಪರಮಧಾಮದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ಪರಮ ಪಾವನ ಧಾಮದಲ್ಲಿ ಬಿಂದು ರೂಪದಲ್ಲಿ ನನ್ನ ಪ್ರಿಯಾತಿ ಪ್ರಿಯ ಮಧುರ ಶಿವ ತಂದೆಯವರೂ ಸಹ ಬಿಂದುವಾಗಿ ಹೊಳಿತಾ ಇದ್ದಾರೆ. ನಾನು ಬಿಂದು ತಂದೆಯ ಜೊತೆಯಲ್ಲಿದ್ದೇನೆ. ತಂದೆಯಿಂದ ಅಪಾರ ಸ್ನೇಹ ಶಕ್ತಿ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳುತ್ತಲಿವೆ. ನನ್ನ ಆತ್ಮ ಸಂಪೂರ್ಣ ಶಕ್ತಿಶಾಲಿಯಾಗಿದ್ದೇನೆ. ಆತ್ಮರೂಪಿ ಬ್ಯಾಟರಿ ಪೂರ್ಣ ಚಾರ್ಜ್ ಆಗಿದ್ದೇನೆ. ತಂದೆಯಿಂದ ಅಪಾರ ಶಕ್ತಿಗಳನ್ನು ತುಂಬಿಕೊಂಡು ಪರಮಧಾಮದಿಂದ ಪುನಃ ಈ ಸಾಕಾರ ಸೃಷ್ಟಿಗೆ ಬಂದೆ. ಶರೀರದಲ್ಲಿ ಮಸ್ತಕ ಸಿಂಹಾಸನದಲ್ಲಿ ಕುಳಿತು ಇಡೀ ವಿಶ್ವಕ್ಕೆ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ವಿಶ್ವದೆಲ್ಲ ಆತ್ಮಗಳಿಗೆ ತಂದೆಯ ಸಂದೇಶ ನೀಡ್ತಾ ಇದ್ದೇನೆ. ಸಂಕಲ್ಪದ ಮುಖಾಂತರ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ಓಹೋ, ಎಲ್ಲ ದೈವಿ ಕುಲದ ಆತ್ಮಗಳು ಈಶ್ವರೀಯ ವಿಶ್ವವಿದ್ಯಾಲಯದ ಕಡೆಗೆ ಓಡೋಡಿ ಬರುತ್ತಿದ್ದಾರೆ. ಎಲ್ಲ ಸೇವಾ ಕೇಂದ್ರಗಳು ತುಂಬಿ ಹೋಗಿವೆ. ಎಲ್ಲ ಆತ್ಮಗಳು ತಂದೆಯ ಪರಿಚಯವನ್ನು ಪಡೆದುಕೊಂಡು, ತಂದೆ ನಿಮ್ಮನ್ನು ಪಡೆದ ಜೀವನ ಧನ್ಯವಾಯಿತು. ಜನ್ಮ ಜನ್ಮಾಂತರಗಳಿಂದ ಭಕ್ತಿ ಮಾಡುತ್ತಿದ್ದೆ. ಭಕ್ತಿಯ ಫಲ ಭಗವಂತ ನೀವೇ ದೊರೆತಿದ್ದೀರಿ. ನಿಮ್ಮ ಸತ್ಯ ಪರಿಚಯ, ನನ್ನ ಸತ್ಯ ಪರಿಚಯ, ನಿಮ್ಮ ಜೊತೆಯ ಸರ್ವ ಸಂಬಂಧಗಳನ್ನು ತಿಳಿದು ಜೀವನ ಧನ್ಯವಾಗಿದೆ. ನಿಮ್ಮನ್ನು ಪಡೆದು ಎಲ್ಲವನ್ನೂ ಪಡೆದುಕೊಂಡೆನು. ಹೀಗೆ ಕೋಟಿ ಕೋಟಿ ಆತ್ಮಗಳು ತಂದೆಯ ಸತ್ಯ ಪರಿಚಯವನ್ನು ಪಡೆದು ತಂದೆಯಿಂದ ತಮ್ಮ ಜನ್ಮಸಿದ್ಧ ಅಧಿಕಾರಗಳನ್ನು ಪ್ರಾಪ್ತಿಸಿಕೊಳ್ಳುತ್ತಿದ್ದಾರೆ. ಓಂ ಶಾಂತಿ.